ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GDಯ 10/2/2025ರಂದು ನಡೆದಂತಹ ಎರಡನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ, ಎರಡು ಸಂಖ್ಯೆಗಳ ಲಸ ಮತ್ತು ಮಸ ಕ್ರಮವಾಗಿ 154 ಮತ್ತು 7 ಆಗಿದೆ. ಅವುಗಳಲ್ಲಿ ಒಂದು ಸಂಖ್ಯೆ 77 ಆಗಿದ್ರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಈಸಿ ಪ್ರಶ್ನೆ. ಇವೆರಡು ಗುಣಾಕಾರ ಆಗ್ತವ. ಲಸ ಮಸ ಒಂದ್ ಸಂಖ್ಯೆ ಏನಿರ್ತದ ಅದು ಭಾಗಾಕಾರ ಆಗ್ತದೆ. ಡೈರೆಕ್ಟ್ ಕೊಡ್ತೋಡಿ. 7 ಒಂದ್ಲೆ 7, 7 11 70, 11 ಒಂದ್ಲೆ 7, 11 ಒಂದ್ಲೆ 11, 11 ಒಂದ್ಲೆ 11, 11 ನಾಲ್ಕಲೆ 44. ಆಪ್ಷನ್ 2 ಡೈರೆಕ್ಟ್ ಆನ್ಸರ್. ನಿಮ್ಮೆಲ್ಲರಿಗೂ ಸೂತ್ರ ಗೊತ್ತದ ಏನಪ್ಪಾ? ಲಸ LCM ಇಂಟು HCF ಇಸ್ ಈಕ್ವಲ್ ಟು ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್. ಓಕೆ, LCM ಎಷ್ಟು ಕೊಟ್ರಲ್ಲಿ 354, HCF ಮಸ ಎಷ್ಟು ಕೊಟ್ಟರು 7, ಒಂದು ಸಂಖ್ಯೆ ಕೊಟ್ಟರು 77, ಇನ್ನೊಂದು ಸಂಖ್ಯೆ ಕಂಡಿಡಿ ಅಂದರು, ಅದಕ್ಕೆ ಎರಡನೇ ಸಂಖ್ಯೆ ಬರ್ದಿ. 7 ಒಂದ್ಲೆ 7, 11 11 ಒಂದ್ಲೆ 11, 11 ನಾಲ್ಕಲೆ 44. ಇಲ್ಲಿ ಗುಣಾಕಾರದಾಗಿದ್ದದ್ದು ಈ ಕಡೆ ಬಂದ್ರೆ ಭಾಗಾಕಾರ ಆಕತ್ಲ. ಸೊ ನಾ ಹೊಳ್ಳೆ ಬರ್ಕೋದಿನ ಅಂತ ಡೈರೆಕ್ಟ್ ಏನ್ ಮಾಡಿದೆ, ಇಲ್ಲೇ ಕಡ್ತಾ ಹೊಡೆದೇನೆ. ಎರಡನೆಯ ಪ್ರಶ್ನೆ, ಒಂದು ಕ್ಯಾಲ್ಕುಲೇಟರ್ನ ಅಸಲು ಬೆಲೆ 315 ರೂಪಾಯಿ ಆಗಿದೆ. ಒಂದು ವೇಳೆ ಶೇಕಡಾವಾರು ಲಾಭವು 20% ಆದ್ರೆ ಲಾಭದ ಮೌಲ್ಯ ಕಂಡಿಡ್ರಿ ಅಂತ ಹೇಳ್ಯಾರ. ಲಾಭದ ಮೌಲ್ಯ, ಲಾಭ ಎಷ್ಟು ಪರ್ಸೆಂಟ್ ಆಗಿತ್ತಪ್ಪ? 20%. ನೋಡ್ರಿ, 10% ಅಂದ್ರೆ ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್, 10% ಅಂದ್ರೆ ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್, 10% ಅಂದ್ರೆ 31.5, 20% ಅಂದ್ರೆ ಇದ್ರ ಡಬಲ್. ಇದ್ರ ಡಬಲ್ ಎಷ್ಟು? 63. 31 ಎರಡ್ಲೆ 62, 0.5 ಡಬಲ್ 1, ಮುಗದ ಹೋದ್ ಡೈರೆಕ್ಟ್. ಇಲ್ಲ ನೀವು ಪೂರ್ತಿ ಸಾಲ್ವ್ ಮಾಡ್ತೀರಿ ಅಂದ್ರೆ 315 20% ಕಂಡಿಡ್ರಿ. 21ಲೆ 25ಲೆ 5 ಒಂದ್ಲೆ 5, 5 6ಲೆ 30, 5 3ಲೆ 15. ಇದು ಡೀಟೇಲ್ ಆಯ್ತು. ಇಷ್ಟೆಲ್ಲ ಮಾಡ್ಬೇಕಾ? ಇಲ್ಲ, ಡೈರೆಕ್ಟ್ 10% ಅಂದ್ರ ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್, 20% ಅಂದ್ರ ಇದ್ರ ಡಬಲ್. ಮೂರನೆಯ ಪ್ರಶ್ನೆ, ಪ್ರಕಾರ ಅವರು ತನ್ನ ಮನೆಯಿಂದ ಶಾಲೆಗೆ 24 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಹೋಗುತ್ತಾರೆ ಮತ್ತು 36 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಹಿಂದಿರುಗುತ್ತಾರೆ. ಅವರ ಪೂರ್ಣ ಪ್ರಮಾಣದ ಸರಾಸರಿ ವೇಗವನ್ನ ಕಂಡು ಹಿಡಿಯಿರಿ ಅಂತ ಹೇಳಿದ್ರೆ. ನೋಡ್ರಿ, ಇದಕ್ಕೊಂದು ಎರಡೇ ಡಿಸ್ಟೆನ್ಸ್, ಒಂದು ಹೋಗೋದು ಒಂದು ಬರೋದು ಕೊಟ್ಟಿದ್ರೆ ನಿಮ್ಗೆಲ್ಲರಿಗೂ ಗೊತ್ತದ ಸೂತ್ರ 2xy ಡಿವೈಡೆಡ್ ಬೈ x ಪ್ಲಸ್ y. ಇದು ಸೂತ್ರ. ಓಕೆ, 2 ಇಂಟು ಹೋಗೋದು ಎಷ್ಟೈತಿ 24 ಕಿಲೋಮೀಟರ್ ಪ್ರತಿ ಗಂಟೆ, ಬರೋದು ಎಷ್ಟೈತಿ 36 ಕಿಲೋಮೀಟರ್ ಪ್ರತಿ ಗಂಟೆ, ಭಾಗಿಸು x ಪ್ಲಸ್ y ಅಂದ್ರೆ ಇದನ್ನ ಕೂಡಿಸ್ಬೇಕು. 24ಕ್ಕೆ 36 ಕೂಡಿಸಿದ್ರೆ ಎಷ್ಟಾಯ್ತಪ್ಪ? 60 ಆಯ್ತು. ರೈಟ್, 6 10ಲೆ 60, 6 6ಲೆ 36. ಓಕೆ, ನೋಡ್ರಿ, ಈಗ ಇಲ್ಲಿ ಇನ್ನು ಡಿಜಿಟ್ ಚೆಕ್ ಮಾಡ್ರಿ, ಕೊನೆಯ ಸಂಖ್ಯೆ ಚೆಕ್ ಮಾಡ್ರಿ. 6 4ಲೆ 24, ಲಾಸ್ಟ್ ಎಷ್ಟೈತಿ 4, 4 2ಲೆ 8, 8 ಲಾಸ್ಟ್ ಎಲ್ಲಿ ಬರತೈತಿ ನೋಡ್ರಿ, 8 ಇಲ್ಲೇ ಬರತೈತಿ. ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋದು. ಪೂರ್ತಿ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಕೆಳಗೆ ಹತ್ತೈತಿ, ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಬಂದ ಬರ್ತೈತಿ. ನಮಗೆ ಲಾಸ್ಟ್ ಇಲ್ಲಿ ಏನು ಬರ್ತೈತಿ ಅನ್ನೋದು ಚೆಕ್ ಮಾಡ್ಬೇಕು ನಾವು. 6 4ಲೆ 24, 4 2ಲೆ 8, ಲಾಸ್ಟ್ ಏನು ಬರ್ತೈತಿ 8 ಬರಬೇಕಾಗಿತ್ತು. 8 ಇದ ಒಂದು ಆಪ್ಷನ್ ಇತ್ತು. ಇಲ್ಲ ಪೂರ್ತಿ ಸಾಲ್ವ್ ಮಾಡ್ತೀರಿ ಅಂದ್ರೆ 24 2ಲೆ 48, 48 ಇಂಟು 6, 48 ಇಂಟು 6 ಅಂತಂದ್ರೆ 288. ಕೆಳಗೆ 1 0 ಐತಂದ್ರೆ ಒಂದ್ ಸ್ಥಾನ ಬಿಟ್ಟ ಪಾಯಿಂಟ್ ಕೊಟ್ರ ಮುಗಿದೋಯ್ತು ಲೆಕ್ಕ. ನಾಲ್ಕನೆಯ ಪ್ರಶ್ನೆ, ಈ ಪ್ರಶ್ನೆ ಅಂತೂ ನೋಡಿದ ತಕ್ಷಣ ಟಿಕ್ ಹಾಕ್ಬೋದು. 12,000. ನೋಡ್ರಿ, ನಾನು ನಿಮ್ಗೆ ಹೇಳಿದೀನಿ ಡೈರೆಕ್ಟ್ ಆಗಿ ಎಕ್ಸ್ ನ ಬೆಲೆ ಕೊಟ್ಟು ಈ ರೀತಿ ಕೊಟ್ಟಾಗ ಏನ್ ಮಾಡ್ರಿ, ಇಲ್ಲಿ ಸಂಖ್ಯೆಯಿಂದ ಕಡ್ತಾ ಹೊಡ್ಬಿಡ್ರಿ. 2 ಒಂದ್ಲೆ 2, 2 2ಲೆ 4, ಮುಂದೊಂದು 0 ಐತಿ 0. ಹಂಗಾರೆ 120 ಎಲ್ಲಿಂದ ಸ್ಟಾರ್ಟ್ ಆಗತೈತಿ? ಇಲ್ಲಿಂದನ ಸ್ಟಾರ್ಟ್ ಆಗತೈತಿ. ಇದ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಡೀಟೇಲ್ ಆಗಂತಂದ್ರ ಎಕ್ಸ್ ನ 2% ಅಂದ್ರ 2/100 ಇಸ್ ಈಕ್ವಲ್ ಟು 240 ಅಂತ ಹೇಳ್ಯಾರ ಅವ್ರು. ಓಕೆ, ಕೆಳಗಿನ 2 0 ಮ್ಯಾಲ ಹೋದ್ರ ಗುಣಾಕಾರ ಆಯ್ತು. ಇಲ್ಲಿದ್ದದ್ದು 2 ಈ ಕಡೆ ಬಂದ್ರ ಭಾಗಾಕಾರ. ಒಳ್ಳೆ ಬರ್ಕೊಬೇಡ್ರಿ, ಡೈರೆಕ್ಟ್ ಮ್ಯಾಗಿಂದ ಮ್ಯಾಗ್ ಕಡ್ತಾ ಹೊಡ್ರಿ, ಕೆಳಗಿಂದ ಕೆಳಗೆ ಕಡ್ತಾ ಹೊಡಿತ್ ಬರ್ರಿ. ಇರ್ಲಿ, 2 ಒಂದ್ಲೆ 2, 2 2ಲೆ 4, ಮುಂದೆ 3 0. ಆಪ್ಷನ್ 3 ಸರಿಯಾದ ಉತ್ತರ. ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಎಕ್ಸಾಮ್ ಒಳಗೆ ಏನ್ ಮಾಡ್ಬೇಕು, ಡೈರೆಕ್ಟ್ 2 ಒಂದ್ಲೆ 2 2ಲೆ 0, ಪೆನ್ ತೆಗೆದು ಬೇಡ, ಬರೀದು ಬೇಡ, ಡೈರೆಕ್ಟ್ ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗ್ಬಿಡ್ಬೇಕು ನೀವು. ಐದನೆಯ ಪ್ರಶ್ನೆ, ಒಂದು ಕಾರು 30 ಕಿಲೋಮೀಟರ್ ಮತ್ತು 250 ಮೀಟರ್ ದೂರವನ್ನು 25 ನಿಮಿಷದಲ್ಲಿ ಕ್ರಮಿಸ್ತದ. ಓಕೆ, ಪ್ರತಿ ಗಂಟೆಗೆ ಕಿಲೋಮೀಟರ್ಗಳ ಲೆಕ್ಕದಲ್ಲಿ ಕಾರಿನ ವೇಗ ಎಷ್ಟೈತಿ? ನೋಡ್ರಿ, ಒಂದು ಪ್ರತಿ ಗಂಟೆಗೆ ಒಂದು ತಾಸಿಗೆ 8 ಕಿಲೋಮೀಟರ್ ಹೋಗತ್ತ ಅಂತ ಹೇಳ್ಯಾರ. ನೋಡ್ರಿ, ಇದನ್ನ ಒಂದು ಪೂರ್ತಿ ಏನ್ ಮಾಡೋಣ, ಕಿಲೋಮೀಟರ್ಗೆ ಬದಲು ಮಾಡೋಣ. 30 ಕಿಲೋಮೀಟರ್ ಮ್ಯಾಗ 250 ಮೀಟರ್ ಅಂತಂದ್ರೆ ಎಷ್ಟಾಯ್ತು? ಈ 250 ಮೀಟರ್ ಡೈರೆಕ್ಟ್ 0.25 ಅಂತ ಬರ್ಕೋಬಹುದು. ಇರ್ಲಿ, ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ
250 ಮೀಟರ್ನ ಕಿಲೋಮೀಟರ್ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ? 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್. 3 ಜೀರೋ ಅದಾವ ಅಂದ್ರೆ 3 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀವಿ. ಹಂಗಾರೆ ಇದು 30 ಕಿಲೋಮೀಟರ್, ಮ್ಯಾಗಿದು 0.250. ಹಂಗಾರೆ ಎಷ್ಟಾಯ್ತು? 30.250. ಇದು ಎತ್ರೊಳಗಾಯ್ತು? ಕಿಲೋಮೀಟರ್. ಓಕೆ, ಇದು ನಿಮಿಷದೊಳಗೈತಿ. 25 ಭಾಗಿಸು 25. ಹಂಗಾರೆ ಇದು ನಿಮಿಷದೊಳಗೈತಿ. ಇದನ್ನ ಏನ್ ಮಾಡ್ಬೇಕು ನಾವು? ಕಿಲೋಮೀಟರ್ ಬದಲು ಮಾಡ್ಬೇಕು. ಇದನ್ನ ಗಂಟೆಗೆ ಬದಲು ಮಾಡ್ಬೇಕು. ಯಾಕೆ ನಮಗೆ ಕೇಳಿದ್ದೇನು? ಪ್ರತಿ ಗಂಟೆಗೆ. ಹಂಗಾರೆ ಗಂಟೆಗೆ ಬದಲು ಮಾಡ್ತೀರಂದ್ರೆ ಏನು? ಭಾಗಿಸು 60. ಕೆಳಗೆ ಭಾಗಿಸು 60 ಇದ್ ಮ್ಯಾಲ ಹೋದ್ರೆ ಏನಾಕತಿ? ಗುಣಿಸು 60 ಆಕತಿ. ಹೌದಲ್ಲ? ಓಕೆ, ನೆಕ್ಸ್ಟ್ ಸಿಂಪಲ್. 25ರಿಂದ ಡೈರೆಕ್ಟ್ ಹೊಡಿದ್ವಿ. 25 ಒಂದ್ಲೆ 25, 5 ಉಳಿತು. 25 ಎರಡ್ಲೆ 50. ಓಕೆ, 2 ಉಳಿತು. 25 ಒಂದ್ಲೆ 25. ಇಲ್ಲಿ ಏನೈತಿ? 1 2 3. ಇಲ್ಲಿ 0 ಇದ್ರೂ ಉಪಯೋಗ ಇಲ್ಲ, ಏನೂ ಯೂಸ್ ಇಲ್ಲ. ಓಕೆ, ಇಲ್ಲಿ ಪಾಯಿಂಟ್ ಮುಂದೆ 0 ಇದ್ರೂ ನಡೀತದ, ಇರ್ಲಿಲ್ಲ ಅಂದ್ರೂ ನಡೀತದ. ಅದನ್ನೇನ್ ಟೆನ್ಷನ್ ತಗೊಳಕ್ ಹೋಗ್ಬಿಡ್ರಿ. ನೀವು ಬರ್ಕೊಳ್ಳೋ ಅವಶ್ಯಕತೆನೇ ಇಲ್ಲಿದೆ. ಓಕೆ, ಹಂಗಾರೆ ಇಲ್ಲಿ ನೋಡ್ರಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ. ಇದಕ್ಕೂ ಏನ್ ಮಾಡ್ರಿ? 2 ಸ್ಥಾನ ಬಿಟ್ಟ ಪಾಯಿಂಟ್ ಕೊಡ್ರಿ. ಓಕೆ, ಈಗ ಗುಣಾಕಾರ ಮಾಡ್ರಿ. 6ರಿಂದ ಗುಣಿಸುತ್ತೀರಿ, 0 ಬಿಡ್ರಿ, ಆಮೇಲೆ ನೋಡೋಣ. 6 ಒಂದ್ಲೆ 6, 6 ಎರಡ್ಲೆ 12, 6 ಒಂದ್ಲೆ 6 1 7. 726 ಎಲ್ಲಿ ಕಾಣಿಸತಿ? ಇಲ್ಲಿ ಕಾಣಿಸತಿ. ಟಿಕ್ ಹಾಕಿ ಮುಂದಿನ ಪ್ರಶ್ನೆ ಹೋರಿ. ಇಲ್ಲಿ 2 ಸ್ಥಾನ ಮುಂದೆ ಒಂದು 0 ಐತಿ, ಮುಂದೊಂದು 0 ಕೊಟ್ಟು, ಇಲ್ಲಿ ಒಂದು 0 ಇತ್ತಲ್ಲ, 0 ಕೊಟ್ವಿ. 2 ಸ್ಥಾನ ಬಿಟ್ಟು ಪಾಯಿಂಟ್, 2 ಸ್ಥಾನ ಬಿಟ್ಟು ಪಾಯಿಂಟ್. ಇದು ಪೂರ್ತಿ ಬಂತು. ನಮ್ಗೆ ಪೂರ್ತಿ ಬೇಡ, ನಮಗೆ ಕ್ಲೀವ್ ಸಿಕ್ಕರೆ ಸಾಕು. ಆಪ್ಷನ್ ಅನ್ನ ಟಿಕ್ ಹಾಕಿ ಮುಂದೆ ಹೋಗ್ಬಿಡ್ಬೇಕು. ಓಕೆ, 6ನೇ ಪ್ರಶ್ನೆ ನೋಡ್ರಿ. ಫಸ್ಟ್ ಇದನ್ನ ಫೋಕಸ್ ಮಾಡ್ಬೇಕು ನಾವು. 4 ಒಂದ್ಲೆ 4 ಮೂರ್ಲೆ. ಹಂಗಾರ ಆನ್ಸರ್ ಏನ ಬಂದ್ರು 3ರಿಂದ ಗುಣಾಕಾರ ಬರ್ಬೇಕು. ಈ ಸಂಖ್ಯೆ 3ರಿಂದ ಭಾಗವಾಗಿಲ್ಲ, ಕ್ಯಾನ್ಸಲ್. ಈ ಸಂಖ್ಯೆ 3ರಿಂದ ಹೋಗತಿ, ಈ ಸಂಖ್ಯೆ 3ರಿಂದ ಹೋಗತಿ, ಈ ಸಂಖ್ಯೆ 3ರಿಂದ ಭಾಗವಾಗಿಲ್ಲ. 2 ಆಪ್ಷನ್ ಒಳಗೆ ಸಿಕ್ಕೊಂಡಿವಿ. ಈಗ ಪೂರ್ತಿ ಸಾಲ್ವ್ ಮಾಡೋಣ. 5 ಒಂದ್ಲೆ 5, 5 ಮೂರ್ಲೆ 15. ಪೂರ್ತಿ ಅಂದ್ರೆ ಅದು ಲಾಸ್ಟ್ನೇ ಸಂಖ್ಯೆ ಅಷ್ಟೇ ಚೆಕ್ ಮಾಡೋಣ. ಓಕೆ, ನೆಕ್ಸ್ಟ್ 9ರಾಗ 8 ಹೋದ್ರೆ 1, 1ರಿಂದ 1 ಹೋಯ್ತು. ಓಕೆ, ಲಾಸ್ಟ್ ಸಂಖ್ಯೆ ಅಷ್ಟೇ ನೋಡ್ರಿ. 3 + 6 ಅಂದ್ರ 9, 9 ಮೂರ್ಲೆ 27. ಲಾಸ್ಟ್ 7 ಬರಬೇಕು. ಇದ ಆಪ್ಷನ್ ಐತಿ. ಇದನ್ನ ಕ್ಯಾನ್ಸಲ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗ್ಬಿಡ್ರಿಪ್ಪ. ಇಲ್ಲ ನೀವು ಪೂರ್ತಿ ಸಾಲ್ವ್ ಮಾಡ್ತೀರಿ ಅಂದ್ರೆ 16 + 3 ಅಂತಂದ್ರ 19, 19 ಮೂರ್ಲೆ 57. 7ನೇ ಪ್ರಶ್ನೆ. 2 ಪ್ರಶ್ನೆ ಬಂದ ನೋಡ್ರಿ. ಇಲ್ಲಿ 19 ಐತಿ, 3 ಐತಿ. ಹಂಗಾರ ನಾವು ಇಲ್ಲಿ ಏನೋ ಆನ್ಸರ್ ಬಂದ್ರು ಇವ್ 2ರಿಂದ ಗುಣಾಕಾರಾಗೆ ಬಂದಿರ್ತದ. ಹಂಗಾರ ಫಸ್ಟ್ ನಮಗೆ ಈಸಿ ಯಾವ್ದೈತಿ? 3ರಿಂದ ಯಾವ ಸಂಖ್ಯೆ ಗುಣಾಕಾರಾಗಿ ಬಂದೈತಿ ನೋಡೋಣ. ಈ ಸಂಖ್ಯೆ 3ರಿಂದ ಭಾಗಾಕಾರ ಆಗಂಗಿಲ್ಲ. ಈ ಸಂಖ್ಯೆನೂ 3ರಿಂದ ಭಾಗ ಹೋಗಂಗಿಲ್ಲ. ಈ ಸಂಖ್ಯೆನೂ 3ರಿಂದ ಭಾಗ ಹೋಗೋದಿಲ್ಲ. ಇದು ಒಂದೇ ಸಂಖ್ಯೆ 3ರಿಂದ ಭಾಗ ಹೊಂಟಿತ್ತು. ಆಪ್ಷನ್ 4 ಟಿಕ್ ಹಾಕಿ ಮುಂದಿನ ಪ್ರಶ್ನೆ ಹೋಗೋದು. ಪೂರ್ತಿ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಪೂರ್ತಿ ಮಾಡ್ತೀರಿ ಅಂತಂದ್ರ ಕೊನೆಯ ಸಂಖ್ಯೆ ಅಷ್ಟೇ ಚೆಕ್ ಮಾಡ್ರಿ. 6 ಮೂರ್ಲೆ 18. ಲಾಸ್ಟ್ ಏನ್ ಬರತೈತಿ? 8. ಇಲ್ಲಿ ನೋಡ್ರಿ, 2 4ಲೆ 8. ಹಂಗಾರೆ ಇದು ಎಷ್ಟು ಬಂತು? 4. 4ರಿಂದ 4 ಹೋಯ್ತು. 18ರಾಗ 4 ಹೋದ್ರೆ ಎಷ್ಟು ಬಂತು? 14 ಬಂತು. 4 8ಲೆ 8 ಎಷ್ಟು ಬಂತು? ಇದು 4ರಿಂದ 4 ಕ್ಯಾನ್ಸಲ್ ಆಯ್ತಾ? 18ರಾಗ 14 ಹೋದ್ರ 4 ಬಂತು. ಓಕೆ, ಇತರದ್ದು ಎಷ್ಟು ಬಂದಿತ್ತು? 19 ಮೂರ್ಲೆ 57. 19 ಮೂರ್ಲೆ 57 ಇಂಟು 4. 7 4ಲೆ 28, 5 4ಲೆ 22, 22. ಇದು ಪೂರ್ತಿ ಸಾಲ್ವ್ ಮಾಡಿದಾಗ ಬಂತು. ಪೂರ್ತಿ ಸಾಲ್ವ್ ಮಾಡೋ ಅವಶ್ಯಕತೆ ಐತಾ? ಇಲ್ಲ. ಡೈರೆಕ್ಟ್ 3ರಿಂದ ಯಾವ ಸಂಖ್ಯೆ ಭಾವುಕತೆ ಅಂತ ಚೆಕ್ ಮಾಡಿದ್ರು ಆಗ್ತಿತ್ತು. 19ರಿಂದ ಯಾವ ಸಂಖ್ಯೆ ಭಾವುಕತೆ ಅಂತ ಚೆಕ್ ಮಾಡಿದ್ರು ಬಂದ್ಬಿಡ್ತಿತ್ತು. 8ನೇ ಪ್ರಶ್ನೆ. ಒಂದು ತರಗತಿಯಲ್ಲಿರುವ 57 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 13 ವರ್ಷ ಆಗಿವೆ. ಒಂದು ವೇಳೆ ಒಬ್ಬ ಶಿಕ್ಷಕರ ವಯಸ್ಸನ್ನು ಸಹ ಸೇರಿಸಿದರೆ ಗುಂಪಿನಲ್ಲಿ 14 ವರ್ಷ ಸರಾಸರಿ ಆಗ್ತದೆ. ಹಾಗಾದ್ರೆ ಶಿಕ್ಷಕರ ವಯಸ್ಸು ಕಂಡಿಡ್ರಿ. 57 ಜನ ಇದ್ರು ನೋಡ್ರಿ. ನಾವು ಎವರೇಜ್ ಹಂಗೆ ಕಂಡಿಡ್ತೀವಿ. ಸರಾಸರಿ ಟೋಟಲ್ ಸಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್. ಎಷ್ಟು ಟೋಟಲ್ ಮೊತ್ತ ಎಷ್ಟೈತಿ ಭಾಗಿಸು ಒಟ್ಟು ಸಂಖ್ಯೆ. 57 ಮಂದಿ ಇದ್ರು, ಒಬ್ಬೊಬ್ರದ್ದು 13 ಅಂದ್ರೆ ಟೋಟಲ್ ಎಷ್ಟಾಯ್ತು? ಇವ್ರದ್ದು ಇಷ್ಟಾಯ್ತು. ಈಗ ಶಿಕ್ಷಕರು ಒಬ್ರು ಎಕ್ಸ್ಟ್ರಾ ಬಂದ್ರ, ಅವ್ರದ್ದು ವಯಸ್ಸು ನಮ್ಗೆ ಗೊತ್ತಿಲ್ಲ. ಭಾಗಿಸು ಟೋಟಲ್ ನಂಬರ್ ಎಷ್ಟಾದ್ರ 57 ಇದ್ರು, ಈಗ ಒಬ್ರು ಶಿಕ್ಷಕರಂದ್ರ 58 ಆದ. ಈಸ್ ಈಕ್ವಲ್ ಟು ಸರಾಸರಿ ಎಷ್ಟೈತಿ? 14. ಸರಾಸರಿ 14. ಇದ ಸೂತ್ರವನ್ನ ಬರ್ದಿನ. ಈಗ ನೋಡ್ರಿ, ಭಾಗಾಕಾರದಾಗಿದ್ದ 58 ಈ ಕಡೆ ಹೋದ್ರೆ ಏನಾಯ್ತು? ಗುಣಾಕಾರ. ಈಗ ನೋಡ್ರಿ, ಇಲ್ಲಿ ಕೊನೆಯ ಸಂಖ್ಯೆ ಎಲ್ಲ ಬೇರೆ ಬೇರೆ ಏನದಾವ್. ಅದಕ್ಕೆ ನಾವು ಪೂರ್ತಿ ಗುಣಾಕಾರ ಮಾಡೋದು ಬೇಡ. ನೋಡ್ರಿ, ಇಲ್ಲಿ ಕೊನೆಯ ಸಂಖ್ಯೆ ನೋಡ್ರಿ, 8 4ಲೆ 32. ಎಷ್ಟು ಬರೋದೈತಿ ಲಾಸ್ಟಕ್ಕ? 2 ಬರೋದು. 2 ಅಷ್ಟ ಬರ್ಕೋರಿ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಗುಣಾಕಾರದಾಗಿದ್ದ 7 ಮೂರ್ಲೆ 21. ಇಲ್ಲಿ ಎಷ್ಟು ಬರುತ್ತೆ ಲಾಸ್ಟ್? 1 + x. ಇಲ್ಲಿ ಪ್ಲಸ್ ಒಳಗಿದ್ದದ್ದು ಈ ಕಡೆ ಹೋದ್ರೆ ಏನಾಕತ್ತಪ್ಪ? ಮೈನಸ್ ಆಕತಿ. 2ರಾಗ 1 ಹೋದ್ರೆ ಲಾಸ್ಟ್ ಏನ್ ಬರ್ಬೇಕು? 1 ಬರ್ಬೇಕು. ಇದ ಆಪ್ಷನ್ ಸರಿಯಾದ ಉತ್ತರ ಆಗಿತ್ತು. ಇಲ್ಲ ನೀವು ಪೂರ್ತಿ ಸಾಲ್ವ್ ಮಾಡ್ತೀರ. 14
14 ಎಂಟ್ಲೆ 92, 14 ಇಲ್ಲಿ 70, 79 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 13 ಏಳೆ 91, 13 ಇಲ್ಲಿ 65, 74. ಓಕೆ, ಇಲ್ಲ ನೋಡಿ 14 ಎಂಟ್ಲೆ 112, ಸಾರಿ 14 ಎಂಟ್ಲೆ 112, 14 ಇಲ್ಲಿ 70, 81. ಓಕೆ, ಇಲ್ಲಿ ಪ್ಲಸ್ ಒಳಗಿದ್ದದ್ದು ಈ ಕಡೆ ಬಂದ್ರೆ ಮೈನಸ್ 741. 2ರಾಗ 1 ಹೋದ್ರೆ 1, 81ರಾಗ 4 ಹೋದ್ರೆ ಎಷ್ಟು ಬಂತು 7, 71 ಸರಿಯಾದ ಉತ್ತರ ಆಗಿತ್ತು. 9ನೇ ಪ್ರಶ್ನೆ ಏನದ, ಏಕ ಪ್ರಕಾರದ ವಾರ್ಷಿಕ ಸರಳ ಬಡ್ಡಿಯಲ್ಲಿ ಕೇಶವ್ ಅವರು 5,400 ರೂಪಾಯಿ ಮೊತ್ತವನ್ನ ಹೂಡಿಕೆ ಮಾಡುತ್ತಾರೆ ಮತ್ತು ತುಷಾರ್ ಅವರು 10,200 ಮೊತ್ತವನ್ನ ಹೂಡಿಕೆ ಮಾಡುತ್ತಾರೆ. ಒಂದು ವೇಳೆ 3 ವರ್ಷದ ಕೊನೆಗೆ ತುಷಾರ್ ಅವರು ಕೇಶವ್ಗಿಂತ 360 ರೂಪಾಯಿ ಹೆಚ್ಚು ಬಡ್ಡಿ ಗಳಿಸಿದರೆ ವಾರ್ಷಿಕ ಬಡ್ಡಿ ದರ ಕಂಡಿಡ್ರಿ ಅಂತ ಹೇಳಿದ್ದಾರೆ. ಓಕೆ, ಪ್ರತಿ ಶಿಫ್ಟ್ ಒಂದದ ಡಾಟಾ ಅಷ್ಟ ಈ ಶಿಫ್ಟ್ ಒಳಗ ಚೇಂಜ್ ಆಗಿದೆ. ನೋಡ್ರಿ ಎಷ್ಟು ಹೆಚ್ಚಿಗೆ ಹೂಡಿಕೆ ಮಾಡ್ಯಾನ ನೋಡ್ರಿ, ಎಷ್ಟು ಹೆಚ್ಚಿಗೆ ಹೂಡಿಕೆ ಮಾಡ್ಯಾನು 5,400ರಿಂದ 10,200 ಅಂತಂದ್ರೆ ಎಷ್ಟು ಹೆಚ್ಚಿಗೆ ಹೂಡಿಕೆ ಆಗೈತಲ್ಲಿ. 0 ಒಳಗೆ 2 0 ಒಳಗೆ 2 0 ಹೋಯ್ತು. 12ರೊಳಗ 4 ಹೋದ್ರ 8 ಬಂತು. 10ರೊಳಗ 6 ಹೋದ್ರ 4, 4,800 ರೂಪಾಯಿ ಏನ್ ಮಾಡ್ಯಾನ ಅವನು ಹೆಚ್ಚಿಗೆ ಹೂಡಿಕೆ ಮಾಡ್ಯಾನ. ನಮ್ಮೆಲ್ಲರಿಗೂ ಸಿಂಪಲ್ ಇಂಟ್ರೆಸ್ಟ್ ಸೂತ್ರ ಗೊತ್ತೈತಿ, PTR ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಅಸಲ್ ಎಷ್ಟೈತಿ 4,800, ಟೈಮ್ ಎಷ್ಟೈತಿ 3 ವರ್ಷ, ಬಡ್ಡಿ ದರ ಗೊತ್ತಿಲ್ಲ ಅದಕ್ಕೆ 6 ಅಂತ ಬರ್ತೀವಿ. ನೋಡ್ರಿ ಇಲ್ಲಿ ಕೆಳಗ ಭಾಗಾಕಾರದಾಗ 100 ಅಂತ ಬರ್ಕೊಂಡ್ ಕಡ್ತಾ ಹೊಡಿಕಿದ್ರೆ ಡೈರೆಕ್ಟ್ 100ರಿಂದ ಇಲ್ಲೇ ಕಡ್ತಾ ಹೊಡ್ಯಾಕ್ ಟ್ರೈ ಮಾಡ್ರಿ. ಯಾಕಂತಂದ್ರ ಸೂತ್ರದ ಪ್ರಕಾರ ಕೆಳಗೆ ಹೆಂಗೋ 2 0 ಇರ್ತಾವು, 2 0ರಿಂದ 2 0 ಕಟ್ ಮಾಡೋ ಬದ್ಲಿ ಡೈರೆಕ್ಟ್ ಇಲ್ಲೇ 2 0 ಕ್ಯಾನ್ಸಲ್ ಮಾಡ್ತೀವಿ. ಓಕೆ, ಇಸ್ ಈಕ್ವಲ್ ಟು ಬಡ್ಡಿ ಎಷ್ಟು ಬಂದೈತೆ ಎಕ್ಸ್ಟ್ರಾ 360. ಓಕೆ, ಈಗ ಏನ್ ಮಾಡೋಣ ನೋಡ್ರಿ, ಕಟ್ತಾ ಇಲ್ಲಿ ನೋಡಿನೋ 3 1 3, ಮ್ಯಾಗಿಂದ ಮ್ಯಾಗ್ ಕಟ್ತಾ ಹೊಡಿಬೋದು, ಕೆಳಗಿಂದ ಕೆಳಗೆ ಕಟ್ತಾ ಹೊಡಿಬೋದು. 3 1 3, 3 2 6, ಮುಂದೊಂದು 0. ಓಕೆ, ನೆಕ್ಸ್ಟ್ 12 4 48, 12 10 120, 4 1 4, 4 2 8, 2 ಪಾಯಿಂಟ್ ಆಪ್ಷನ್ ಯಾವ್ದು ಬರ್ತೈತಿ 2.5, ಆಪ್ಷನ್ 2 ಸರಿಯಾದ ಉತ್ತರ. ಸಿಂಪಲ್ ಫಾರ್ಮುಲಾ ಒಳಗೆ ಹಾಕಿಬಿಟ್ರೆ ಉತ್ತರ ಬಂದ್ಬಿಡ್ತದೆ. 10ನೆಯ ಪ್ರಶ್ನೆ, ಮಧ್ಯ ಸಮಾನುಪಾತ. ಮಧ್ಯ ಸಮಾನುಪಾತ ಅಂತಂದ್ರೆ ಏನ್ ಮಾಡ್ತೀರಿ, ಅಂಡರ್ ರೂಟ್ ಆಫ್ AB ಇದೇನು ಸೂತ್ರ. ಓಕೆ, ನೋಡ್ರಿ ಅಂಡರ್ ರೂಟ್ ಏನ್ ಹಾಕ್ತಿವಿ, ಅಂಡರ್ ರೂಟ್ ಆಫ್ 12, ಇದನ್ನ ಒಂದೊಂದು ಸ್ಟೆಪ್ ಬರೀತೇನೆ ನಾನು ನಿಮ್ಗೆ, ಅದ್ರ ಡೈರೆಕ್ಟ್ ಆಗಿನೇ ಮಾಡ್ಬೇಕು ನೀವು. ಓಕೆ, ಇಂಟು ಇದು ಒಂದಾಯ್ತಾ. ನೆಕ್ಸ್ಟ್ ಈ ಕಡೆ ಏನೈತಿ 8 ಮೈನಸ್ 4 ಅಂಡರ್ ರೂಟ್ 2. ಈ ಸ್ಟೆಪ್ ಅನ್ನು ಬರ್ಕೊಳ್ಳೋ ಬದ್ಲಿ ನಾವ್ ಏನ್ ಮಾಡ್ಕೋಬಹುದಪ್ಪ ಅಂತಂದ್ರ ಈ 6ನ್ನ ಕಾಮನ್, 2ದ್ರಾಗ 6 6 ಐತ್ಲ, ಇದನ್ನ 6ನ್ನ ಹೊರಗೆ ತಕ್ಕೋರಿ. ಈ 6ನ್ನ ಹೊರಗೆ ತಕೊಂಡ್ರೆ ಇಲ್ಲಿ ಏನ್ ಉಳಿತು 6 ಎಷ್ಟೇ 12, 6 2 12 ಪ್ಲಸ್ ಇಲ್ಲಿ ಏನ್ ಉಳಿತು ಅಂಡರ್ ರೂಟ್ 2. ಯಾಕ 6 ಹೊರಗೆ ತಕೊಂಡಿವಿ ಆಲ್ರೆಡಿ, ಮುಗಿತು. ನೆಕ್ಸ್ಟ್ ಇದ್ರೊಳಗೆ 4 ಕಾಮನ್ ಹೊರಗೆ ತಕೊಂಡು 4 ಎಷ್ಟಲೇ 8, 4 2 8 ಮೈನಸ್ ಅಂಡರ್ ರೂಟ್ 2 ಮುಗಿತಾ. ಓಕೆ, ಈಗ ನೋಡ್ರಿ ಫಸ್ಟ್ ಇದನ್ನ ಗುಣಾಕಾರ ಮಾಡೋಣ. ಯಾವ್ದನ್ನ 6 4 24. ಓಕೆ, ಇಂಟು ನೋಡ್ರಿ ಇದು A ಪ್ಲಸ್ ಬಿ, ಇದು A ಮೈನಸ್ ಬಿ, ಎರಡು ಸೇಮ್ ಇದಲ್ಲ. 2 ಪ್ಲಸ್ ಅಂಡರ್ ರೂಟ್ 2, 2 ಮೈನಸ್ ಅಂಡರ್ ರೂಟ್ 2, A ಪ್ಲಸ್ ಬಿ, A ಮೈನಸ್ ಬಿ, ಇದ್ರ ಏನಾಕತಿ A ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಅಂದ್ರೆ A ನ ಸ್ಕ್ವೇರ್ ಮಾಡ್ರೆ ಎಷ್ಟು ಬಂತ 4. ಇದನ್ನು ಒಳ್ಳೆ ಮಳೆ ಬರೆಯೋಂಗಿಲ್ಲ, 4 ಮೈಂಡ್ ಒಳಗೆ ಇರ್ಬೇಕು. ಮೈನಸ್ ಬಿ ಸ್ಕ್ವೇರ್ ಅಂಡರ್ ರೂಟ್ 2, ಅಂಡರ್ ರೂಟ್ 2 ಏನಾಕತಿ 2, ಅಂಡರ್ ರೂಟ್ 2 ಅಂಡರ್ ರೂಟ್ 2 ಇಂಟು ಅಂಡರ್ ರೂಟ್ 2 ಏನಾಗ್ತದೆ 2 ಆಗ್ತದೆ. ಓಕೆ, ಹಂಗಾರೆ 4ರೊಳಗೆ 2 ಕಳೆದ್ರೆ 2, ಇದು ಮೈಂಡ್ ಒಳಗೆ ಇರ್ಬೇಕು ನಿಮ್ಗೆ. ಓಕೆ, 24 ಇಂಟು 2. ಓಕೆ, ಈಗ ನೋಡ್ರಿ ಇದ್ರೊಳಗಿಂದ ಏನ್ ಕಾಮನ್ ತಕೊಂಡು, ಏನ್ ಕಾಮನ್ ತಗೋತ ಇಲ್ಲ ಅಂದ್ರೆ ನೀವ್ ಏನ್ ಮಾಡ್ರಿ 24 2 ಎಷ್ಟು ಬರ್ತದ 48. ಅದು ಬೇಡ, ಏನ್ ಮಾಡೋಣ ಅಂತಂದ್ರ ಈ 24ನ ಏನಂತ ತೊಡ್ಕೊಂಡ್ರ 3 8 24 ಅಂತ ತೊಡ್ಕೊಂಡು, ಎಷ್ಟ 3 8 24. ಓಕೆ, ಇನ್ನ 3 8 24 ಹೊಡ್ಕೊಂಡಿವಿ. 3 8 24. ಓಕೆ, 8 2 16. 16 ಅಂಡರ್ ರೂಟ್ ಏನ್ ಬರ್ತೈತಿ 4. ಇದ್ರದ್ದು ಅಂಡರ್ ರೂಟ್ ಏನು ಬರಂಗಿಲ್ಲ 3 ಅಂತಂದ್ರ ಆಪ್ಷನ್ 2 ಸರಿಯಾದ ಉತ್ತರ. ಈ 24ನ್ನ ಏನ್ ಮಾಡ್ಕೊಂಡೆ ನಾನು 3 ಇಂಟು 8 ಅನ್ಕೊಂಡೆ. 8 ಇಲ್ಲಿ ಕೆಳಗೆ 2 ಇತ್ತ, 8 2 16. 16 ಅಂಡರ್ ರೂಟ್ ನಮ್ಗೆ ಗೊತ್ತೈತಿ 4. ಈ 3 ಅಂಡರ್ ರೂಟ್ ಏನ್ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಅಂಡರ್ ರೂಟ್ 3. 11ನೆಯ ಪ್ರಶ್ನೆ, ಪ್ರವಾಹದ ವೇಗವು ಏನದ 4 ಕಿಲೋಮೀಟರ್ ಪ್ರತಿ ಗಂಟೆ ಆಗಿದೆ. ಒಂದು ದೋಣಿಯ 3 ಗಂಟೆಗಳಲ್ಲಿ ಪ್ರವಾಹದ ದಿಕ್ಕಿನಲ್ಲಿ 20 ಕಿಲೋಮೀಟರ್ ದೂರ ಮತ್ತು ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ
14 ಕಿಲೋಮೀಟರ್ ದೂರವನ್ನ ಕ್ರಮಿಸಬಲ್ಲದು. ಹಾಗಾದ್ರೆ ನಿಶ್ಚಲ ನೀರಿನಲ್ಲಿ ಆ ದೋಣಿಯ ವೇಗ ಎಷ್ಟು? ಬಹಳ ಈಸಿ ಪ್ರಶ್ನೆ. ಇಲ್ಲಿ ಕೊಟ್ಟದ್ದೇನು? ಟೈಮ್. ಟೈಮ್ ಅಂತಂದ್ರೆ ಏನು? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಓಕೆ, ನೋಡ್ರಿ ಡಿಸ್ಟೆನ್ಸ್ ಎಷ್ಟು? ಒಂದೇದ್ರಾಗ 20 ಕಿಲೋಮೀಟರ್. ಒಂದೇದ್ರಾಗ ಎಷ್ಟು? 20 ಕಿಲೋಮೀಟರ್. ಸ್ಪೀಡ್ ನೋಡ್ರಿ, ಈ ದೋಣಿನೂ ಇದ ದಿಕ್ಕೊಳಗೆ ಹೊಂಟತಿ, ನೀರು ಅದ ದಿಕ್ಕೊಳಗೆ ಹರಿಯಾತತಿ. ಹಂಗಾರ ಅದು ಎರಡೂ ಕಡೆ ಏನಾಕತಿ? ಪ್ಲಸ್ ಆಕತಿ, ಹೌದಿಲ್ಲ? ನೀರು ಅದ ದಿಕ್ಕೊಳಗ, ದೋಣಿನೂ ಅದೇ ದಿಕ್ಕೊಳಗ. ಹಂಗಂದ್ರೆ ಏನಾಕತಿ? ಸ್ಪೀಡು ಪ್ಲಸ್ ಆಕತಿ. ನೋಡ್ರಿ, ಪ್ರವಾಹದ ವೇಗ ಎಷ್ಟೈತಿ? 4 ಕಿಲೋಮೀಟರ್ ಪ್ರತಿ ಗಂಟೆ. ಆದ್ರ ನಮಗೆ ದೋಣಿಯ ವೇಗ ಗೊತ್ತಿಲ್ಲ. ದೋಣಿಯ ವೇಗ ಎಕ್ಸ್ ಅನ್ಕೊಳ್ಳೋನು, ಪ್ರವಾಹದ ವೇಗ 4. ಇದು ಓಕೆ, ಗೊತ್ತಲ್ಲ? ನೋಡ್ರಿ, ಎರಡೂ ಒಂದ ದಿಕ್ಕೊಳಗೆ ಹೊಂಟಾವ ಅಂದ್ರೆ ಸ್ಪೀಡ್ ಏನಾಕತಿ? ಪ್ಲಸ್ ಆಕತಿ. ದೋಣಿಯ ವೇಗ ಪ್ಲಸ್ ಪ್ರವಾಹದ ವೇಗ. ಓಕೆ, ಟೈಮ್ ಪ್ಲಸ್ ನೋಡ್ರಿ ನೆಕ್ಸ್ಟ್ ಇಲ್ಲಿ ಎಷ್ಟು ಡಿಸ್ಟೆನ್ಸ್? 14 ಕಿಲೋಮೀಟರ್. ಇಲ್ಲಿ ಹಂಗ ದೋಣಿಯ ವೇಗ ಇದು ಈ ಕಡೆ ಹೊಂಟ ದೋಣಿ, ಇದು ನೀರು ಈ ಕಡೆ ಹರಿಯಾತತ್ ಅಂತಂದ್ರ ಮೈನಸ್ ಆಗ್ತತಿ. ದೋಣಿಯ ವೇಗ ಮೈನಸ್ ಎದ್ರದ್ದು ನೀರಿನ ವೇಗ. ಓಕೆ, ಟೈಮ್ ಎಷ್ಟು ತಗೊಂಡೆ? ಟೈಮ್ ಇದು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಪ್ಲಸ್ ಡಿಸ್ಟೆನ್ಸ್. ಇದು ಹೋಗುದು, ಇದು ಬರುದು. ಟೋಟಲ್ ಟೈಮ್ ಎಷ್ಟಾಗೈತಿ? 3 ಗಂಟೆ. ಎಷ್ಟಾಗೈತಿ? 3 ಗಂಟೆ. ಈಗ ಏನ್ ಮಾಡೋದು? ನಾವು ಎಕ್ಸ್ ನ ಬೆಲೆ ಕಂಡುಹಿಡಿಬೇಕಾಗೈತಿ. ಎಕ್ಸ್ ಆಪ್ಷನ್ ಮುಖಾಂತರ ಎತ್ಕೊಂಡಿ. ಈ ಎಕ್ಸ್ ಅನ್ನ 12 ಅನ್ಕೊಂಡು ಮೊದ್ಲೇಕ ಅದೈತಿ ದೊಡ್ಡದ 12. ನೋಡ್ರಿ, 20 ಭಾಗಿಸು ಇದು ಎಷ್ಟೈತಿ? 4. ಇಲ್ಲಿ 12 ಅಂತಂದ್ರೆ 12 ಪ್ಲಸ್ 4 16 ಪ್ಲಸ್ 14 ಐತಿ 14. 12 ಮೈನಸ್ 4. ಎಕ್ಸ್ ಬೆಲೆ ಅಂತ ತಗೊಂಡಿ ನಾವು 12. 12 ಮೈನಸ್ 4 ಅಂತಂದ್ರೆ ಎಷ್ಟು ಬರ್ತೈತಿ? 8. ನೋಡ್ರಿ, ಇದು 8 ಐತಿ, ಇದು 16 ಐತಿ. ಇದನ್ನ 16 ಮಾಡ್ಕೊಳಕ್ ಬೇಕಲ್ಲ, ಯಾಕಂದ್ರೆ ಕೂಡಿಸ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಛೇದ ಸಮ ಇರಬೇಕು. 20 ಪ್ಲಸ್ 14 ಎರಡ್ಲಿ 28 ಎಷ್ಟಾಯ್ತು? 48. 20 ಪ್ಲಸ್ 14 ಎರಡ್ಲಿ 28. 20 ಪ್ಲಸ್ 28 ಅಂದ್ರೆ 48 ಭಾಗಿಸು 16 ಐತಿ 16. 16 ಒಂದ್ಲೆ 16 ಮೂರ್ಲೆ. ಇಲ್ಲೂ ಆನ್ಸರ್ 3 ಬರತೈತಿ, ಇದು ಆನ್ಸರ್ 3 ಐತಿ. ಹಂಗಾರ ಆಪ್ಷನ್ 1 ಸ್ಯಾಟಿಸ್ಫೈ ಆಯ್ತು. ಇಲ್ಲ ಅಂತ ನೀವೇನ್ ಮಾಡ್ಬೇಕು? ಇವ್ ಎರಡು ಈ ಕಡೆ ತಗೊಂಡು ಹೋಗ್ಬೇಕು, ಆಮೇಲೆ ಕ್ಯಾನ್ಸಲ್ ಮಾಡ್ಕೋತ ಕೊಡಿರ್ಬೇಕು, ಲೇಟ್ ಆಗ್ತದೆ. 12ನೆಯ ಪ್ರಶ್ನೆ. ಒಂದೇ ಬಡ್ಡಿ ದರದಲ್ಲಿ 2 ವರ್ಷಗಳವರೆಗೆ ಸಿಗುವ ಸರಳ ಬಡ್ಡಿಯ 44 ಆಗಿದ್ದರೆ, ಚಕ್ರ ಬಡ್ಡಿ 46 ಆಗಿದ್ದರೆ ಅಸಲು ಮೊತ್ತ ಎಷ್ಟು ಅಂತ ಕೇಳ. ನೋಡ್ರಿ, ಸರಳ ಬಡ್ಡಿ ಇದ್ರೆ 22 ರೂಪಾಯಿ ಬರ್ತಿತ್ತು. ಆದ್ರೆ ಇಲ್ಲಿ ಏನಾಗೈತಿ? 2 ರೂಪಾಯಿ ಎಕ್ಸ್ಟ್ರಾ ಬಂದೈತಿ. 44 ರೂಪಾಯಿ ಮ್ಯಾಗ ಏನಾಗೈತಿ? 2 ರೂಪಾಯಿ ಎಕ್ಸ್ಟ್ರಾ ಬಂದೈತಿ. 2 ರೂಪಾಯಿ ಎಕ್ಸ್ಟ್ರಾ ಎದಕ್ ಬಂದೈತಿದೆ? ಚಕ್ರ ಬಡ್ಡಿ ಸಂಬಂಧ ಬಂದ. ಯಾಕಂದ್ರೆ ಬಡ್ಡಿ ಮ್ಯಾಗ ಬಡ್ಡಿ ಬಂದೈತಿಲ್ಲ, ಅದಕ್ಕೆ ಏನಾಗೈತಿ? ಇದು ಅಷ್ಟು ಎಕ್ಸ್ಟ್ರಾ ಬಂದೈತಿ. ಹಂಗಂದ್ರ ನಾವ್ ಏನ್ ಮಾಡ್ಕೋಬಹುದಪ್ಪ ಇಲ್ಲಿ? ಈಗ ಬಡ್ಡಿ ಕಂಡು ಹಿಡ್ಕೋಬಹುದಲ್ಲ. ಎಷ್ಟು? 2 ರೂಪಾಯಿ ಬಡ್ಡಿ ಬಂದೈತಿ. ಎಷ್ಟು ರೂಪಾಯಿ ಒಳಗ? 22 ರೂಪಾಯಿ ಒಳಗ. 2 ರೂಪಾಯಿ ಬಡ್ಡಿ ಬಂದೈತಿ 22 ರೂಪಾಯಿ ಒಳಗ. ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀರಿ. 2 ಒಂದ್ಲೆ 2 11. ಇದೇನಾಯ್ತು? ಬಡ್ಡಿ. ಇದೇನಿದು? ಬಡ್ಡಿ. 100 ಭಾಗಿಸು 11. ನಾವ್ ಇಲ್ಲಿಂದ ಅಸಲು ಕಂಡು ಹಿಡ್ಕೋಬಹುದು. ನಮ್ಗೆ ಸೂತ್ರ ಗೊತ್ತೈತಿ, ಸರಳ ಬಡ್ಡಿ PTR ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು SI. ಫಸ್ಟ್ ಏನ್ ಮಾಡ್ಕೊಂಡಿವಿ? ಬಡ್ಡಿ ದರ ಕಂಡು ಹಿಡ್ಕೊಂಡ್ವಿ. ಒಂದನೇ ವರ್ಷ 22, ಎರಡನೇ ವರ್ಷ 22. ಹೌದಾ? ಹಂಗಾರೆ ಇಲ್ಲಿ ಏನಾಗೈತಿ? ಎಕ್ಸ್ಟ್ರಾ 46 ರೂಪಾಯಿ ಆಗೈತಿ. 2 ರೂಪಾಯಿ ಎಕ್ಸ್ಟ್ರಾ ಎದಕ್ ಬಂತು? ಬಡ್ಡಿ ಮ್ಯಾಗ ಬಡ್ಡಿ. 2 ರೂಪಾಯಿ ಬಡ್ಡಿ ಎಕ್ಸ್ಟ್ರಾ ಬಂದದ. 22 ರೂಪಾಯಿಕ ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀರಿ. ಇದೇನಾಯ್ತು? ಬಡ್ಡಿ ದರ ಬಂತು. ನಮಗ್ ನೋಡ್ರಿ, ಅಸಲು ಎಷ್ಟಿತ್ತಪ್ಪ? ಗೊತ್ತಿಲ್ಲ, ಅದಕ್ಕೆ P ಬರ್ದಿ. ಟೈಮ್ ಎಷ್ಟೈತಿ? 2 ವರ್ಷ 2 ಬರ್ದಿ. ಬಡ್ಡಿ ದರ ಎಷ್ಟೈತಿ? 100 ಭಾಗಿಸು 11 ಐತಿ ಬರ್ದಿ. ಭಾಗಿಸು 100 ಐತಿ, ಭಾಗಿಸು 100. ಬಡ್ಡಿ ಎಷ್ಟು ಬಂದೈತಪ್ಪ? 2 ವರ್ಷಕ್ಕ 44 ರೂಪಾಯಿ ಬಡ್ಡಿ ಬಂದೈತಿ. 2 ವರ್ಷಕ್ಕೆ ಎಷ್ಟು ಬಡ್ಡಿ ಬಂದೈತಿ? 44 ರೂಪಾಯಿ ಬಡ್ಡಿ. ಮುಗಿತು. 100ರಿಂದ 100 ಹೋಯ್ತು. 2 ಒಂದ್ಲೆ 2, 22ಲೆ 11. ಇಲ್ಲಿ ಭಾಗಾಕಾರದಾಗಿದ್ದಿಲ್ಲ ಹೋದ್ರ ಗುಣಾಕಾರ. ಎಷ್ಟಾಯ್ತಪ್ಪ? 11 × 22 ಅಂದ್ರ 242. ನೆಕ್ಸ್ಟ್ 13ನೇ ಪ್ರಶ್ನೆ. ಪ್ರತಿ ಸಾಲಿನಲ್ಲಿ ಒಂದೇ ವಿಧದ ಸಸಿಗಳನ್ನು ಸಮಾನ ಸಂಖ್ಯೆಯಲ್ಲಿ ಇರುವ ರೀತಿಯಲ್ಲಿ 33 ಪೇರಳೆ, 55 ಬಾಳೆ, 88 ಮಾಲ್ಟಾ ಸಸಿಗಳನ್ನು ಸಾಲುಗಳಲ್ಲಿ ನೆಡಬೇಕಾಗಿದೆ. ಹಾಗಾದ್ರೆ ಸಸಿಗಳನ್ನು ನೆಡಲು ಬೇಕಾದ ಕನಿಷ್ಠ ಸಾಲು ಅಂದ್ರೆ ಕಡಿಮೆ ಸಾಲು ಬೇಕಂದ್ರೆ ನಾವು ಸಂಖ್ಯೆಗಳನ್ನ ಏನ್ ಮಾಡಬೇಕು? ಗರಿಷ್ಠ ಹಚ್ಬೇಕು. ಹೌದಲ್ಲ? ಕಡಿಮೆ ಸಾಲೊಳಗೆ ಹಚ್ಬೇಕಂದ್ರೆ ನಾವು ಸಂಖ್ಯೆಗಳನ್ನ ಏನ್ ಮಾಡ್ಬೇಕು? ಸಸಿಗಳನ್ನ ಬಹಳಷ್ಟು ಹಚ್ಬೇಕು, ಗರಿಷ್ಠವಾಗಿ ಹಚ್ಬೇಕು. ಹಂಗಾರ ಗರಿಷ್ಠ ಅಂತಂದ್ರ ಮಹತ್ತಮ ಯಾವುದು? ಮ ಸ ಕಂಡು ಹಿಡ್ಕೋತೀವಿ. 33, 55, 88ರ ಮ ಸ ಎಷ್ಟು ಬರ್ತದ? 11 ಬರ್ತದೆ. ಡೈರೆಕ್ಟ್ ಮೈಂಡ್ ಒಳಗ ಮಾಡೋದು. ಯಾಕಂದ್ರೆ 33 ಐತಿ, 55 ಐತಿ, 88 ಇವೆಲ್ಲ ಯಾವ ಸಂಖ್ಯೆಯಿಂದ ಬಾಹಕ? 11ರಲ್ಲಿನ ಬಾಹುಕ. ಅದನ್ನ ಬಿಟ್ಟು ಯಾವ ಸಂಖ್ಯೆಯಲ್ಲಿ ಹೋಗ್ತಾವ? ಇಲ್ಲ. ಹಂಗಾರ ಪ್ರತಿ ಲೈನ್ ಒಳಗೆ ನಾವ್ ಏನ್ ಮಾಡ್ಬೇಕು? 11 11 ಹಚ್ಬೇಕು. 11 11 ಹಚ್ಬೇಕು. ಹಂಗಾರ ನೋಡ್ರಿ,
ಪ್ರತಿ ಸಾಲೊಳಗೆ 11 ಹಚ್ಚಿರಿ. ಹಂಗಾರ 33 ಗಿಡ ಹಚ್ಚಾಕಿ ಎಷ್ಟು ಲೈನ್ ಬೇಕು? 3. ಇವು ಎಷ್ಟು ಲೈನ್ ಬೇಕು? 5. ಇವು ಎಷ್ಟು ಲೈನ್ ಬೇಕು? 8. ಯಾಕ 11 3 33, 11 5 55, 11 8 88. ಹಂಗಾರೆ ಎಷ್ಟು ಸಾಲ ಈಗ ನೋಡ್ರಪ್ಪ, 8 + 8 ಅಂದ್ರ 16 ಸಾಲುಗಳು ಆಗಿದಾವೆ. ಓಕೆ. 14ನೆಯ ಪ್ರಶ್ನೆ. ಒಂದು ಜಿಲ್ಲೆಯ ಜನಸಂಖ್ಯೆ 3,60,000 ಆಗಿದ್ದು ಅದರಲ್ಲಿ 2,25,000 ಜನರು ಪುರುಷರಿದ್ದಾರೆ. ಆ ಜನಸಂಖ್ಯೆಯು 35% ಜನರು ಸಾಕ್ಷರತೆಯರಾಗಿದ್ದಾರೆ. ಒಂದು ವೇಳೆ 17% ಪುರುಷರು ಸಾಕ್ಷರರಾಗಿದ್ದರೆ ಎಷ್ಟು ಶೇಕಡ ಮಹಿಳೆಯರು ಸಾಕ್ಷರರಾಗಿದ್ದಾರೆ ಅಂತ. ಈ ರೀತಿ ಕ್ವಶನ್ ಕೊಟ್ಟಾಗ ಅಲಿಗೇಷನ್ ಅನ್ನ ಯೂಸ್ ಮಾಡ್ರಿ. ಅಲಿಗೇಷನ್ ಯಾವ ರೀತಿ ಮಾಡ್ಬೇಕಪ್ಪ ಅಂತಂದ್ರ, ಟೋಟಲ್ ಇಲ್ಲಿ ಮೇಲ್, ಇಲ್ಲಿ ಫಿಮೇಲ್. ಓಕೆ, ಮೇಲ್ ಎಷ್ಟು ಜನ ಇದಾರಲ್ಲಿ, ಓವರ್ ಆಲ್ ಜನಸಂಖ್ಯೆದ ಏನ್ ಬಿಡ್ರಿ ನಡಕ್ ಬರ್ಕೋರಿ. ಎಷ್ಟು ಪರ್ಸೆಂಟ್? 35% ಸಾಕ್ಷರಿದ್ದಾರೆ. ಪುರುಷರು ಎಷ್ಟು ಪರ್ಸೆಂಟ್ ಸಾಕ್ಷರತೆ ಹೊಂದ್ಯಾರು? 17% ಹೊಂದಿದ್ದಾರೆ. ಓಕೆ, ಈಗ ನಮಗೆ ಮಹಿಳೆಯರದು ಗೊತ್ತಿಲ್ಲ, ಮಹಿಳೆಯರು ಎಷ್ಟು ಪರ್ಸೆಂಟ್ ಸಾಕ್ಷರತೆ ಹೊಂದಿದಾರೆ ಗೊತ್ತಿಲ್ಲ, ಅದಕ್ಕೆ ಅದನ್ನ ಕಂಡುಹಿಡಿಯೋಣ. ನೋಡ್ರಿ, ಇಲ್ಲಿ ನೋಡ್ರಿ ಎಷ್ಟು ಜನ ಇದಾರೆ ಇವರು. ಇವು 3 0 ಇಂದ ಇವು 3 0 ಹೆಂಗೋ ಕ್ಯಾನ್ಸಲ್ ಮಾಡೇ ಬಿಡ್ರಿ. 3 0 ಇಂದ 3 0 ಕ್ಯಾನ್ಸಲ್ ಮಾಡಿ ಬರ್ಕೋರಿ, ಯಾಕಂದ್ರೆ ನಮ್ ಕ್ಯಾಲ್ಕುಲೇಷನ್ ಸೇವ್ ಆಗ್ತದೆ. 360 ಆಯ್ತು. ಇದು 225. ಓಕೆ, 360 ಏನದು ಟೋಟಲ್ ಎಷ್ಟು? 360. ಇದ್ರೊಳಗೆ ಪುರುಷರು ಎಷ್ಟು ಜನ ಅದಾರು? 225 ಜನ ಪುರುಷರಿದ್ದಾರೆ. ಸಾರಿ ಇಲ್ಲಿ ಮಿಸ್ಟೇಕ್ ಆಯ್ತು ಸ್ವಲ್ಪ. ಇಲ್ಲಿ ನೋಡ್ರಿ ಏನ್ ಮಿಸ್ಟೇಕ್ ಪಾ ಅಂತಂದ್ರ, ಪುರುಷರು 225 225 ಜನ ಪುರುಷರಿದ್ದಾರೆ. ಓಕೆ, ಹಂಗಾದ್ರೆ ಮಹಿಳೆಯರು ಎಷ್ಟು ಜನ ಇರ್ತಾರೆ ಇದ್ರೊಳಗ? 360 225 ತೆಗಿರಿ. 0 ಒಳಗ 5 ಹೋದ್ರ 5 ಬಂತು. 36 ಒಳಗ 23 ಹೋದ್ರ ಎಷ್ಟು ಬಂತು? 13 ಬಂತು. 36 ಒಳಗೆ 23 ಹೋದ್ರ 13 ಬಂತು. ಹಂಗಾರ ಪುರುಷರು ಇಷ್ಟು ಜನ ಅದಾರು, ಮಹಿಳೆಯರು ಇಷ್ಟು ಜನ ಅದಾರ. ಈಗ ಇದನ್ನ ಸಿಂಪ್ಲಿಫೈ ಮಾಡ್ಕೊರಿ. 5 2 10, 5 7 35. ಓಕೆ, 5 4 20, 5 5 25, 9 5 45, 9 3 27. ಹಂಗಾರ ಪುರುಷರು ಎಷ್ಟು ಜನ, ಮಹಿಳೆಯರು ಎಷ್ಟು ಜನ ಸಿಕ್ಕ್ರಿ ನಮಗೆ. ಓಕೆ, ನೋಡ್ರಿ ಇಲ್ಲಿಂದ ಇಲ್ಲಿಗೆ ನೀವು ಏನ್ ಬೇಕಾದ್ ಮಾಡ್ಕೋ. ಇಲ್ಲಿಂದ ಇಲ್ಲಿಗೆ ಇದ್ರದ ಚೆಕ್ ಮಾಡ್ಕೊ. ಇದಕ್ಕಿಂತ ಇದು ಸಣ್ಣದೈತೆ ಅಂತಂದ್ರ ಎಷ್ಟು ವ್ಯತ್ಯಾಸ ಬರತೈತಿ? ಇಲ್ಲಿ ವ್ಯತ್ಯಾಸ ಎಷ್ಟು ಬರ್ಬೇಕು ನೋಡ್ರಿ. 35ರಾಗ 17 ಕಳೆದ್ರೆ ಎಷ್ಟು ಬಂತು? 18 ಬಂತು. ಹಂಗಾರೆ ಇಲ್ಲಿ ಎಷ್ಟು ಬರಬೇಕು? 18 ಬರ್ಬೇಕಾಗಿತ್ತು. ಎಷ್ಟು? 18. 3 ಅಂದ್ರೆ ಎಷ್ಟೈತಿ? 18 ಐತಿ. ಹಂಗಾರೆ 5 ಅಂತಂದ್ರೆ ಎಷ್ಟು? 18 5 90. 3 6 18, 6 5 30. ಎಷ್ಟು ಬಂತು? 30. ಇಲ್ಲಿ 18 ಐತಿ ಅಂದ್ರೆ ಇದು ಎಷ್ಟು ಬರ್ಬೇಕಾಯ್ತು? 30. ಇದಕ್ಕಿಂತ ಸಣ್ಣದೈತಿ ಅಂದ್ರೆ ಇದಕ್ಕಿಂತ ಏನಿರ್ತೈತಿ? ದೊಡ್ಡದಿರ್ತೈತಿ. 35ಕ್ಕೆ 30 ಕೂಡಿಸಿದ್ರೆ ಎಷ್ಟಾಯ್ತು? 65%. ಇದ ಫಿಮೇಲ್. ಇದು ಇನ್ನೊಂದ್ಸಾರಿ ಪೂರ್ತಿ ಡಿಟೇಲ್ ಆಗಿ ಹೇಳ್ತೀನಿ, ಅರ್ಥ ಮಾಡ್ಕೊರಿ. ಈ ರೀತಿ ಕೊಟ್ಟಾಗ ಏನ್ ಮಾಡ್ಬೇಕು? ಒಂದ್ ಕಡೆ ಮೇಲ್, ಒಂದ್ ಕಡೆ ಫಿಮೇಲ್ ಬರ್ಕೊಂಡ್ರಿ. ಟೋಟಲ್ ಎಲ್ಲರೂ ಎಷ್ಟು ಜನ ಸಾಕ್ಷರದಾರ? 35%. ಎಲ್ಲರದು ಎಲ್ಲಿ ಬರ್ಕೋತೀವಿ? ಮಿಡಲ್ ಅಲ್ಲಿ ಬರ್ಕೋತೀವಿ. ಪುರುಷರದ್ದು 17% ಅಂತ ಕೊಟ್ಟರು, 17% ಇಲ್ಲಿ ಬರ್ಕೊಂಡ್ವಿ. ಓಕೆ, ನೋಡ್ರಿ 17% ಇಲ್ಲಿ ಬರ್ಕೊಂಡಿವಿ. ಈಗ ಇಲ್ಲಿ ಪುರುಷರದ್ದು ಕೊಟ್ರ, ಪುರುಷರು ಎಷ್ಟು? ಈ 3 0 ಇಂದ ಈ 3 0 ಅಂತೂ ಹೆಂಗೋ ಹೋಗಿ ಅವಕ್ಕ. ಪುರುಷರು 225 ಜನ ಅದಾರು, 225 ಇಲ್ಲಿ ಬರ್ಕೊಂಡ್ವಿ. 360 225 ಪುರುಷರದಾರ ಅಂದ್ರ ಮಹಿಳೆಯರು ಎಷ್ಟು ಜನ ಉಳಿದಿರ್ತಾರಪ್ಪ? 135. ಹೌದಿಲ್ಲ? 360 225 ಕಳೆದ್ರೆ ಎಷ್ಟು ಬಂತು? 135. ಓಕೆ, ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡ್ಕೊರಿ. 5 2 10, 5 7 35, 5 4 20, 5 5 25. ಇಲ್ಲಿಂದ ಮುಗಿಸಬಹುದು, ನೀವು ಇಲ್ಲಿಂದ ಮಾಡ್ಕೋಬಹುದು, ಇಲ್ಲ ಅಂತಲ್ಲ. ನೀವು ಎಷ್ಟು ಸಿಂಪ್ಲಿಫೈ ಮಾಡ್ಕೋತಾರೆ ಅಷ್ಟು ನಿಮಗೆ ಈಸಿ ಆಗ್ತದೆ ಅಷ್ಟೇ. 9 3 27, 9 5 45. ಹಂಗಾರ ಪುರುಷರು ಎಷ್ಟು ಜನ? 5, ಮಹಿಳೆಯರು ಎಷ್ಟು ಜನ? 3. ಓಕೆ, ಹಂಗಾರ ಈಗ ನೋಡಿ ಕೊಟ್ಟದ್ದು ಎಲ್ಲಿ ಯಾರು ಕೊಟ್ರಿ ಇಲ್ಲಿ? ನೋಡ್ರಿ ಇದ್ರ ವ್ಯತ್ಯಾಸ ಎಷ್ಟೈತಿ ನೋಡ್ರಿ. ಇದ್ರದ ವ್ಯತ್ಯಾಸ ಇಲ್ಲಿ ಬರಿತೀವಿ, ಇದ್ರ ವ್ಯತ್ಯಾಸ ಇಲ್ಲಿ ಬರಿತೀವಿ. ನೋಡ್ರಿ ಇದ್ರ ವ್ಯತ್ಯಾಸ ನಮ್ಗೆ ಗೊತ್ತೈತಿ, ಇಲ್ಲಿ ಬರ್ಕೊಂಡು. 35ರಾಗ 17 ಹೋದ್ರ 18, 3 ಅಂದ್ರ 18, 5 ಅಂದ್ರೆ ಎಷ್ಟು? 3 ಅಂದ್ಲೆ 3 6 6 5 30. ಹಂಗಾರೆ ಇಲ್ಲಿ ಎಷ್ಟು ಇರ್ತೈತಿ? 30 ಬಂತು. ಇದ್ರ ಬೆಲೆ ಎಷ್ಟು ಬಂತು? 30. ನೋಡ್ರಿ ಇದು ಇದಕ್ಕಿಂತ ಸಣ್ಣದೈತೆ ಅಂದ್ರೆ ಇದಕ್ಕಿಂತ ಏನಿರ್ಬೇಕು? ದೊಡ್ಡದಿರ್ಬೇಕು. ದೊಡ್ಡದಾಗಬೇಕಂದ್ರೆ ಏನ್ ಮಾಡ್ಬೇಕು? ಇದನ್ನ ಪ್ಲಸ್ ಮಾಡ್ಬೇಕು. 35ಕ್ಕೆ 30 ಕೂಡಿಸಿರ 65%. ಆಪ್ಷನ್ 1 ಸರಿಯಾದ ಉತ್ತರ. ಬೇಸಿಕ್ ಇಂದ ಹಿಡ್ಕೊಂಡು ಡೈರೆಕ್ಟ್ ಆಗಿ ಇದನ್ನ ಸಾಲ್ವ್ ಮಾಡುವಂತಹ ಮೆಥಡ್. 15ನೇ ಪ್ರಶ್ನೆ.
ಯಾವ ಅನುಪಾತ ಚಿಕ್ಕದು ಕಂಡಿಡಿಯೋಣ. 2/3, 5/7, 3/4, 5/9. ಇಲ್ಲಿ 3 ಐತಿ, ಇಲ್ಲಿ 9 ಐತಿ. ಇದನ್ನ 3ಲೇ ಗುಣಿಸೋಣ. ಓಕೆ, ಇದನ್ನ 3ಲೇ ಗುಣಿಸಿದ್ರೆ ಇದು 9 ಆಕತಿ, ಇದು 9 ಆಕತಿ. ನೀವು ಎಕ್ಸಾಮ್ ಒಳಗೆ ಕೆಳಗಿಂದ ಗುಣಿಸೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೋಡ್ರಿ, 3 2 6, ಇದು 5 ಐತಿ. ಇದು 9, 9ನೇ 6, 9ನೇ 5. ಯಾವ್ದು ಸಣ್ಣದ ಇದ್ರೊಳಗೆ? ಇದ ಸಣ್ಣದ ಹೌದಲ್ಲ, ಇದನ್ನಂತೂ ತೆಗೆದು ಬಿಡ್ರಿ, ಮುಗಿತಿ. ಈಗ ಯಾವ್ದಾವ್ದನ್ನ ಚೆಕ್ ಮಾಡೋಣ. ಇದನ್ನ ಚೆಕ್ ಮಾಡೋಣ. ಇದನ್ನ ಇಲ್ಲಿ ಗುಣಿಸೋಣ 4ರಲ್ಲಿ, ಇದಕ್ಕ 7ರಲ್ಲಿ ಇಲ್ಲಿ ಗುಣಿಸೋಣ. ಯಾವ್ದು ಸಣ್ಣದು ಯಾವ್ದು ದೊಡ್ಡದು ಗೊತ್ತಾಗ. 5 4 20, 7 3 21. ಇದು 21 ದೊಡ್ಡದಾಗತೈತಿ, ಕ್ಯಾನ್ಸಲ್ ಮಾಡ್ಬಿಡ್ರಿ. ಈಗ ಈ 9 ಇದಕ್ಕೆ ಗುಣಿಸ್ರಿ, ಈ 7ನ್ನ ಇದಕ್ಕೆ ಗುಣಿಸ್ರಿ. ಓಕೆ, ಯಾವ್ದು ದೊಡ್ಡದಾಕತಿ ನೋಡಿದ ತಕ್ಷಣ ಗೊತ್ತಾಗತ್ತಿಲ್ಲ. 9 5 45, 7 5 35. ಇದು 45 ದೊಡ್ಡದಾಕತಿ, ಇದ ಒಂದ ಸಣ್ಣದ ಉಳಿದಿತ್ತು. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. 16ನೆಯ ಪ್ರಶ್ನೆ. ಸಚಿನ್ ಅವರಿಗೆ ಸಚಿನ್ ಈ ರೀತಿ ಪ್ರಶ್ನೆಗಳಂತೂ ಬಂದವು. ಇವ 13 ವರ್ಷದವದಾನು, ಇವ 13 ವರ್ಷದವದಾನು, ಇವ 14 ವರ್ಷದವನು. ಹಂಗಾರ ಟೈಮ್ ಯಾರಿಗೆ ಕಡಿಮೆ ಐತಿ? ಇವಂಗ ಟೈಮ್ ಕಡಿಮೆ ಐತಿ, ಇವಂಗ ಟೈಮ್ ಜಾಸ್ತಿ ಐತಿ. ಇಷ್ಟ ಬೇಕು ನಮಗೆ. ಇವ್ 13 ವರ್ಷದವದಾನು, ಇವ್ 14 ವರ್ಷದವನು. ಹಂಗಾರ ಇವಂಗ ಟೈಮ್ ಕಡಿಮೆ ಇರ್ತೈತಿ, ಇವಂಗ ಟೈಮ್ ಜಾಸ್ತಿ ಇರ್ತೈತಿ. ಮುಗಿತ್. 8% ಬಡ್ಡಿ, 8% ಬಡ್ಡಿ. 8% ಬಡ್ಡಿ ಅಂದ್ರೆ 2/25. 25 ರೂಪಾಯಿಗೆ 2 ರೂಪಾಯಿ ಬಡ್ಡಿ ಅಂದ್ರೆ 27 ರೂಪಾಯಿ ಆತ. ಹಂಗಾರ ಓವರ್ ಆಲ್ ಆಗಿ ಎಷ್ಟು ರೂಪಾಯಿ ಇದಾವು? 52 ರೂಪಾಯಿ. 25 ಪ್ಲಸ್ 57 ಅಂದ್ರೆ ಓವರ್ ಆಲ್ ಆಗಿ ಎಷ್ಟು ರೂಪಾಯಿ? 57. ಆದ್ರೆ ಆಕ್ಚುಯಲ್ ಆಗಿ ಅವ್ರಂತ ಎಷ್ಟು ರೊಕ್ಕ ಅದಾವ? 23,400 ರೂಪಾಯಿ. ಓಕೆ, ಹಂಗಾರೆ ಯಾರ್ದು ಕಂಡುಹಿಡಿಬೇಕು ನಾವು? ವಿಪುಲ್ ಮೊದ್ಲೇದಾವ, ಎರಡನೇದಾವ. ಚೇತನ್ ಮೊದ್ಲೇದಾವ, ವಿಪುಲ್ ಎರಡನೇದಾವ. ಹಂಗಾರೆ ಎರಡನೇದಾವ ಟೈಮ್ ಏನೈತಿ? ಕಡಿಮೆ ಐತಿ. ಟೈಮ್ ಕಡಿಮೆ ಐತಿ ಅಂದ್ರೆ ಅಮೌಂಟ್ ಏನ್ ಮಾಡ್ಬೇಕು ನಾವು? ಜಾಸ್ತಿ ಕೊಡ್ಬೇಕು. 25 27 ಜಾಸ್ತಿ ಐತಿ. 27 ಕೊಟ್ರ ಮುಗಿದು. 52 ಅಂದ್ರೆ ಎಷ್ಟು? 27 ಅಂದ್ರೆ ಎಷ್ಟು? 52 ಕಡ್ತಾ ಹೊಡಿತೀರಿ. 52 ಹೊಡಿರಿಲ್ಲ, 4 ಹೊಡೆದು ಆಮೇಲೆ ಹೊಡಿತೀರ ಹೊಡ್ರಿ. 4 1 4, 4 3 12, 4 5 20, 3 ಉಳಿತು, 4 8 32, 2 ಉಳಿತು, 4 5 20, 1 0. ಓಕೆ, 13 1 13, 13 4 52, 6 ಉಳಿತು, 13 5 65, ಮುಂದೆ 1 0. 27 ಇಂಟು 5 ಎಷ್ಟು ಬರ್ತದ? 27 ಇಂಟು 5 ಅಂತಂದ್ರ 135. 135. 27 ಇಂಟು 4 ಅಂದ್ರೆ 108, 118, 121. ಹಂಗಾರೆ ಯಾವ ಆಪ್ಷನ್ ಐತಿ ನೋಡ್ರಿ? 121, 5 0. ಇದನ್ನ ಗುಣಿಸ್ಬಿಡೋದಪ್ಪ, ಮುಗಿತು. 17ನೆಯ ಪ್ರಶ್ನೆ. ಒಬ್ಬ ಅಪ್ರಾಮಾಣಿಕ ವ್ಯಾಪಾರಿಯು ತನ್ನ ಸರಕುಗಳನ್ನು ಅವುಗಳ ಅಸಲು ಬೆಲೆ ಮಾರಾಟ ಮಾಡಿದಾಗ ಹೇಳ್ತಾನೆ, ಅವನು ಸರಕಿನ ಮೇಲೆ ನೈಜ ತೂಕಕ್ಕಿಂತ 39ರಷ್ಟು ಕಡಿಮೆ ತೂಕವನ್ನು ಬಳಸುತ್ತಾನೆ. ಹಾಗಾದ್ರೆ ಶೇಕಡಾವಾರು ಲಾಭವನ್ನು ಕಂಡಿಡ್ರಿ. ನೋಡ್ರಿ, ಅವನ ಲಾಭ ಎಷ್ಟು ತಗೊಳತಾನ? 39 ತಗೊಳತಾನ. ಆದ್ರೆ ಅವನು ತನ್ನ ಕಡೆಯಿಂದ ಕೊಟ್ಟದ್ದು ಎಷ್ಟ? 100 ರೂಪಾಯಿ ಒಳಗ 39 ರೂಪಾಯಿ ಲಪಡ ಮಾಡ್ಯಾನಂತಂದ್ರೆ ಎಷ್ಟು ತಗೊಂಡಿರ್ತಾನ? 61 ಅಷ್ಟ ಕೊಟ್ಟಿರ್ತಾನ, ಹೌದಿಲ್ಲ? 61 ಅಷ್ಟ ಕೊಟ್ಟಿರ್ತಾನ. 100 ರೂಪಾಯಿ ಒಳಗೆ 39 ಮೋಸ ಮಾಡ್ಯಾನಂದ್ರ ಕೊಟ್ಟಿದ್ದು ಎಷ್ಟು? 61 ಮಾತ್ರ. ಹಂಗಾರ 61 ರೂಪಾಯಿ ಒಳಗ 39 ರೂಪಾಯಿ ಲಾಭ ಮಾಡ್ಕೊಳತಾನು. ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀವಿ. ಈಗ ಏನ ಆನ್ಸರ್ ಬಂದ್ರು 3900/61 ಬರ್ಬೇಕು, ಹೌದಲ್ಲ? ಹಂಗಾರ ಲಾಸ್ಟ್ 0 ಯಾವ ಆಪ್ಷನ್ ಕೊಡತ್ ನೋಡ್ರಿ? 3 1 3, 3 ಪ್ಲಸ್ 7 0 ಬರತೈತಿ. ಇದು ಸಾಧ್ಯ ಐತಿ. 5 1 5, 5 4 9 ಬರ್ತದೆ. ಇದು ಕ್ಯಾನ್ಸಲ್. 2 1 2, 7 9 ಆಕತ್ ಕ್ಯಾನ್ಸಲ್. 4 1 4, 4 8 ಇದು ಕ್ಯಾನ್ಸಲ್. ಸೊ ನಾವು ಇದನ್ನ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಲಾಸ್ಟ್ ಚೆಕ್ ಮಾಡೋದು. ಇದನ್ನ ಗುಣಿಸ್ತೀವಿ. ನೀವು ಮಿಶ್ರ ಭಿನ್ನ ರಾಶಿಯಿಂದ ವಿಷಮ ಭಿನ್ನ ರಾಶಿ ಬದಲು ಮಾಡ್ಬೇಕಂದ್ರ ಇದನ್ನ ಗುಣಿಸ್ತೀರಿ, ಬಂದದಕ್ಕೆ ಇದನ್ನ ಕೂಡಿಸ್ತೀರಿ. ಕೊನೆಯದಷ್ಟ ನೋಡ್ರಿ, 3 1 3, 3 7, 3 ಪ್ಲಸ್ 7 10. ಲಾಸ್ಟ್ 0 ಬರ್ಬೇಕು ನಮಗ. ಇದ ಒಂದು ಆಪ್ಷನ್ ಕೊಡತಿತ್ತು. ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಕ್ಯಾಲ್ಕುಲೇಷನ್ ಮಾಡಿದ್ರು ಏನ್ ಬರ್ತೈತಿ? ಇದೇ ಉತ್ತರ ಬರ್ತದ. 18ನೆಯ ಪ್ರಶ್ನೆ. 600 ಬಿಲ್ಲಿಗೆ ಅನ್ವಯವಾಗುವಂತೆ 25% ಏಕ ರೀತಿ ರಿಯಾಯಿತಿ ಹಾಗೂ 10, 15 2 ಸತತ ರಿಯಾಯಿತಿ ನಡುವಿನ ವ್ಯತ್ಯಾಸ. ಇದಂತೂ 25 ಕೊಟ್ಟ ಬಿಟ್ರ. ಹಂಗಾರೆ ಇದ್ರದ್ದು ಎಷ್ಟು ನೋಡು? ಸಕ್ಸೆಸಿವ್ ಸೂತ್ರ ಗೊತ್ತಿಲ್ಲ ನಿಮಗೆ? ಎ ಮೈನಸ್ ಪ್ಲಸ್ ಎ ಪ್ಲಸ್ ಆರ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಎ ಬಿ ಡಿವೈಡೆಡ್ ಬೈ 100. ವ್ಯತ್ಯಾಸ ಅಂತ ರಿಯಾಯಿತಿ ಕೊಡತನಂದ್ರೆ -10, ಇದನ್ನ ರಿಯಾಯಿತಿ ಕೊಡತನಂದ್ರೆ -15. ಮೈನಸ್ ಇಂಟು ಮೈನಸ್ ಪ್ಲಸ್ 10 ಇಂಟು 15 ಭಾಗಿಸು 100. 1 0 ಇಂದ 1 0 ಹೋಯ್ತು. ಒಂದ್ ಸ್ಥಾನ ಅಂದ್ರೆ ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಿವಿ. ನೋಡ್ರಿ ಎಷ್ಟಾಯ್ತು? -30 -25 ಪ್ಲಸ್ 1.5 ಅಂತಂದ್ರೆ ಎಷ್ಟಾಗ್ತದೆ?
ಇದು ಎರಡು -25 ಆಯ್ತು. -25 ಪ್ಲಸ್ 1 ಪಾಯಿಂಟ್ ಅಂತಂದ್ರೆ 23.5. ಹಂಗಾರೆ ನಾವೇನ್ ಮಾಡ್ಬೇಕು, ಇವೆರಡರದ ವ್ಯತ್ಯಾಸ ಕಂಡುಹಿಡಬೇಕು. ಇದು 25 ಐತಿ, ಇದು 23.5 ಐತಿ. ಹಂಗಾರೆ ಎಷ್ಟು 1.5 ಏನೈತಿ ಇಲ್ಲಿ ಕಡಿಮೆ ಐತಿ. ಹಂಗಾರೆ ಇತರದ್ದು ಏನ್ ಮಾಡ್ಬೇಕು ನಾವು 1.5% ಕಂಡುಹಿಡಬೇಕು. 600ದು 1.5%. 0 ಇಂದ 0 ಕ್ಯಾನ್ಸಲ್ ಆಯ್ತು. ಎಷ್ಟಾಯ್ತು 16 ಅಂದ್ರೆ 16 ಮುಂದೆ 3 ಅಂತಂದ್ರೆ 9 ರೂಪಾಯಿ. 15 ಆರ್ಲೆ 90, ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರೆ 90. ನೀವು ಹೆಂಗೆ ಕ್ಯಾಲ್ಕುಲೇಷನ್ ಮಾಡಿದ್ರು 9 ಬರ್ತದ. ಬಹಳ ಈಸಿ ಆಗಿರುವಂತಹ ಪ್ರಶ್ನೆ. ಇನ್ನೊಂದು ಇದನ್ನ ಡೈರೆಕ್ಟ್ ಆಗಿ ಹೆಂಗ್ ಮಾಡ್ಬೇಕಂತ 25% ಅಂತ ಕೊಟ್ಟಿದ್ರು. ಇವು ಎರಡೂ ಕೂಡಿಸಿದ್ರೆ 25 ಬರ್ತೈತಿ. ಇವೆರಡೂ ಕೂಡಿಸಿದ್ರೆ ಎಷ್ಟು ಬರ್ತೈತಿ 25. ಹಂಗಾರೆ ಈ ಉಳಿದದ್ದು ಅಂದ್ರೆ ಇದೊಂದ ಹೌದಲ್ಲ ಡಿಫ್ರೆನ್ಸ್ ಇರೋದು. ಇದೊಂದ ಡಿಫ್ರೆನ್ಸ್. ಇವ್ನ ಎರಡು ಗುಣಿಸ್ರಿ. 15 × 10 ಅಂದ್ರೆ 150. ಕೆಳಗೆ ಭಾಗಿಸು 100. 10 ಇಂದ 10 ಹೋಯ್ತು. 10 ಇಂದ ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್. ಈ ತರದ್ ಏನ್ ಮಾಡ್ರಿ, ಡೈರೆಕ್ಟ್ 600ದ್ದು 1.5% ಅನ್ನ ತೆಗೆದು ಬಿಡ್ರಿ. ಓದೋತ್ 20 ಇಂದ 20, 15 ಆರ್ಲೆ 90, ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರೆ 9. ಇಷ್ಟ ಮಾಡ್ಬೇಕು ನೀವು. ಓಕೆ, ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಇದನ್ನು ಮಾಡೋ ಅವಶ್ಯಕತೆ ಇಲ್ಲ. 19ನೆಯ ಪ್ರಶ್ನೆ. ಓಕೆ, ಏನ್ ಕಂಡಿಡ್ಬೇಕು, ತ್ರಿಜ್ಯದ ಗೋಳಾರ್ಧದ ಗಣಫಲ ಕಂಡಿಡ್ಬೇಕು. ಗಣಫಲದ ಸೂತ್ರ ಐತಿ 2/3πr³. ಒಂದ್ ವೇಳೆ ಇಲ್ಲಿ ಏನ್ರಿ ಪೈ ಇರಲಿಲ್ಲ ಅಂದ್ರೆ 11 ಮಲ್ಟಿಪಲ್ ಚೆಕ್ ಮಾಡಿ ಆನ್ಸರ್ ಟಿಕ್ ಹಾಕ್ತಿದ್ವಿ. ಈಗ ಏನ್ ಮಾಡ್ಬೇಕು, ನಾವು ಫಾರ್ಮುಲಾವನ್ನ ಬಳಸಬೇಕು. 2/3 ಪೈ ಐತಿ, ಪೈ ಆಸ್ ಇಟ್ ಈಸ್ ಬರ್ತೀವಿ. r³ ಅಂದ್ರೆ ಇದನ್ನ ಕ್ಯೂಬ್ ಮಾಡ್ಬೇಕು. 6√3 × 6√3 × 6√3. ಓಕೆ ನೋಡ್ರಿ, √3 × √3 ಎಷ್ಟಾಕತಿ 3 ಆಕತಿ. √3 × √3 ಎಷ್ಟಾಕತಿ 3. ಹಂಗಾರ ಈ 3 ಇಂದ ಈ 3 ಕ್ಯಾನ್ಸಲ್ ಆಯ್ತು. ಆಯ್ತಲ್ಲ. ಓಕೆ, r ಆರ್ಲೆ 36, r ಆರ್ಲೆ 36. 36 × r ಅಂತಂದ್ರೆ ಎಷ್ಟು ಬರ್ತದೆ 216. 216 r ಆರ್ಲೆ 36, 36 ಆರ್ಲೆ 216, 216 ಎರಡ್ಲೆ 432. ಇಲ್ಲೊಂದು ಅಂಡರ್ ರೂಟ್ ಉಳಿದೈತಿ. ಆ √3 ಬರೆದ್ರೆ ಮುಗಿದು ಹೋಯ್ತು. ಯಾವ ಆಪ್ಷನ್ ಐತಿ, ಆಪ್ಷನ್ 2. 20ನೆಯ ಪ್ರಶ್ನೆ. ABC ಅವರು ಒಂದು ಕೆಲಸವನ್ನು ಕ್ರಮವಾಗಿ 12, 20, 15 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. A 12 ದಿವಸನೇ ಕೆಲಸ ಮುಗಿಸ್ತಾನ, B 20 ದಿವಸನೇ ಕೆಲಸ ಮುಗಿಸ್ತಾನ, C 15 ದಿವಸನೇ ಕೆಲಸ ಮುಗಿಸ್ತಾನ. ಟೋಟಲ್ ಕೆಲಸ ಎಷ್ಟು ಅನ್ಕೊಂಡೀಗ, ಲಸ ತಗೊಂಡ್ರ 60. 12 ಐದ್ಲೆ 60, 23ಲೆ 60, 15 4ಲೆ 60. ಹಂಗಾರೆ A ಒಂದ್ ದಿವಸಕ್ಕೆ 5 ಕೆಲಸ ಮಾಡ್ತಾನೋ, B ಒಂದ್ ದಿವಸಕ್ಕೆ 3 ಕೆಲಸ ಮಾಡ್ತಾನೋ, C ಒಂದ್ ದಿವಸಕ್ಕೆ 4 ಕೆಲಸ ಮಾಡ್ತಾನೆ. ಟೋಟಲ್ ಕೆಲಸ ಎಷ್ಟೈತಿ 60. ಓಕೆ, ಮುಂದಕ್ಕೆ ನೋಡ್ರಿ. C 1ನೇ ದಿನ ಕೆಲಸ ಮಾಡ್ತಾನ, B 2ನೇ ದಿವಸ, A 3ನೇ ದಿವಸ. ಇವ್ 1ನೇ ದಿವಸ, ಇವ್ 2ನೇ ದಿವಸ, ಇವ್ 3ನೇ ದಿವಸ ಕೆಲಸ ಮಾಡ್ತಾರ. ಹಂಗಾರೆ ಕೆಲಸ ಮುಂದುವರೆಸ್ತಾರೆ. 2 ದಿವಸನೇ ಮುಗಿದದ ಕೆಲಸ. ನೋಡ್ರಿ, ಎಲ್ಲರೂ ಕೂಡಿ ಕೆಲಸ ಮಾಡ್ರೆ ಒಂದ್ ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾರೆ, 8, 12. ಟೋಟಲ್ ಒಂದ್ ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾರೋ 12. 12 ವರ್ಕ್ ಆಗಕ್ಕ 2 ದಿವಸ ತಗೊಂಡೈತಿದ 3 ದಿವಸ. ಯಾಕಂದ್ರೆ 1ನೇ ದಿವಸ ಇವ್, 2ನೇ ದಿವಸ ಇವ್, 3ನೇ ದಿವಸ ಇವ್. 12 ಕೆಲಸ ಆಗಕ್ 3 ದಿವಸ. ಟೋಟಲ್ ಕೆಲಸ ಎಷ್ಟಿತ್ತಪ್ಪ 60. 60 ಕೆಲಸ ಆಗಕ್ 2 ದಿವಸ. 12 ಒಂದ್ಲೆ 12 ಐದ್ಲೆ 5. ಈ ಕಡೆ ಭಾಗಾಕಾರ ತೆಗೆದಿಲ್ಲಿ ಹೋದ್ರ ಗುಣಾಕಾರ. 5 3ಲೆ 15. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಈ ಒಂದು ಶಿಫ್ಟ್ ನಲ್ಲಿ ಅತ್ಯಂತ ಈಸಿ ಆಗಿರುವಂತಹ ಪ್ರಶ್ನೆಗಳಿದ್ದು ಯಾವುದೇ ಕಾಂಪ್ಲಿಕೇಶನ್ ಇರಲಿಲ್ಲ. ಓಕೆ, ಸೊ ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮತ್ತೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.